ಸೊ RCB ಟ್ರೋಫಿ ಗೆಲ್ಲೋಕೆ ವಿರಾಟ್ ಕೊಹ್ಲಿ ಅಥವಾ ರಜತ್ ಪಟ್ಟಿದಾರ್ ಕಾರಣ ಅಲ್ಲ, ಈ ಫೋಟೋದಲ್ಲಿ ಕಾಣಿಸ್ತಾರೆ ಈ ಒಬ್ಬ ವ್ಯಕ್ತಿ ಕಾರಣ. ಸೂರ್ಯಕುಮಾರ್ ಯಾದವ್ ಅವರ ಹಿಂದೆ ಕುಂತಿರೋ ಈ ವ್ಯಕ್ತಿ RCB ಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮೊಹಮ್ಮದ್ ಬೋಬ್ಯಾಟ್. ಆದ್ರೆ ಅವರು ಅಲ್ಲಿ ಮ್ಯಾಚ್ ನೋಡಕ್ ಹೋಗಿರ್ಲಿಲ್ಲ, RCB ಗಾಗಿ ಮುಂದಿನ ಸೂಪರ್ ಸ್ಟಾರ್ಸ್ ಗಳನ್ನ ಹುಡ್ಕೋಕ್ ಹೋಗಿದ್ರು. 2025 ಆಕ್ಷನ್ ಸಮಯದಲ್ಲಿ RCB ಸೆಲೆಕ್ಷನ್ ಬಗ್ಗೆ ತುಂಬಾ ಜನ ಟ್ರೋಲ್ ಮಾಡಿದ್ರು, ಅವರ ಸ್ಟ್ರಾಟಜಿ ಮೇಲೆ ತುಂಬಾ ಮೀಮ್ಸ್ ಕೂಡ ಬಂದವು. ಆದ್ರೆ ಬೋಬ್ಯಾಟ್ಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ 2015 ವರ್ಲ್ಡ್ ಕಪ್ ನಲ್ಲಿ ಇಂಗ್ಲೆಂಡ್ ಅನುಭವಿಸಿದ ಹವಾಮಾನಕರ ಸೋಲಿನ ನಂತರ ಇಂಗ್ಲೆಂಡ್ ಕ್ರಿಕೆಟ್ ನ ಪುನರ್ ನಿರ್ಮಾಣದ ಜವಾಬ್ದಾರಿ ಅವರಿಗೆ ಕೊಡಲಾಯಿತು. ಕೆಲವೇ ವರ್ಷಗಳಲ್ಲಿ ಇಂಗ್ಲೆಂಡ್ 2019 ವರ್ಲ್ಡ್ ಕಪ್ ಮತ್ತು 2022 ನ T20 ಚಾಂಪಿಯನ್ ಆದ್ರು. ಆ ಸಕ್ಸೆಸ್ ಹಿಂದೆ ಇದ್ದ ದೊಡ್ಡ ಹೆಸರು ಬೋಬ್ಯಾಟ್. ನೆಕ್ಸ್ಟ್ ಅವರು RCB ಗೆ ಬಂದ್ರು ಮತ್ತು ಬಂದ ಫಸ್ಟ್ ಸೀಸನ್ ಅಲ್ಲಿನೇ RCB ದವರು ಫಸ್ಟ್ IPL ಟ್ರೋಫಿನ ಗೆದ್ರು. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ IPL ಟ್ರೋಫಿ ಕೂಡ ಗೆದ್ರು. ಆದ್ರೆ ಸೆಲೆಬ್ರೇಷನ್ ಮಿಡಲ್ ಬೋಬ್ಯಾಟ್ ಅವರು ಹೇಳಿದ ಒಂದು ಮಾತು ಎಲ್ಲರನ್ನು ಶಾಕ್ ಮಾಡ್ತು. ಅದೇನಂದ್ರೆ, ಗೆಲುವಿನ ಜೊತೆ ಕ್ಯಾರಿಡ್ ಅವೇ ಆಗ್ಬೇಡಿ, ಗೆಲುವನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಗೆಲುವಿಗೆ ಅಡಿಕ್ಟ್ ಆದಾಗ ಮಾತ್ರ ಅದೇ ಹಂಗರ್ ಜೊತೆ ಮುಂದಿನ ಟ್ರೋಫಿನ ಚೇಸ್ ಮಾಡಬಹುದು. ಬಹುಶಃ ಇದೇ ಮೈಂಡ್ ಸೆಟ್ RCB ಯ ಟ್ರೋಫಿ ಹಿಂದಿರುವ ನಿಜವಾದ ರಹಸ್ಯ. ಇದೇ ತರ ಅಮೇಸಿಂಗ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.